ಕರಿಬೇವು, ಕೊತ್ತಂಬರಿ, ಕೊತ್ತಂಬರಿನೂ ಕರಿಬೇವು ಗೊತ್ತಿಲ್ಲ, ಅರ್ಧ ಈರುಳ್ಳಿ. Hi guys, welcome back to my YouTube channel. Hi. ಇಷ್ಟು ದಿನ ವ್ಲಾಗ್ ಮಾಡಿರ್ಲಿಲ್ಲ. ಸೌದತ್ತಿಗೆ ಹೋಗಿದ್ದು ಬಂದಿದ್ದೆ. ಲಾಸ್ಟ್ ಮನೆಯಲ್ಲಿ ನಾವು ವ್ಲಾಗ್ನೇ ಮಾಡಿಲ್ಲ. ಕಾರಣ ಏನು ಅಂತ ಅಂದ್ರೆ ಕಂಟೆಂಟ್ ಸಿಗ್ಬೇಕಲ್ವಾ, ಸಿಕ್ಕಿರ್ಲಿಲ್ಲ. ಸಂಕ್ರಾಂತಿ ಹಬ್ಬದ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಮನೇಲಿ ಏನೋ ಪ್ರಾಬ್ಲಮ್ ಅಂದ್ರೆ ನಮ್ಮ ಅಜ್ಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಹಾಗಾಗಿ ಸರಿ ಹಬ್ಬನೇ ಮಾಡಲಿಲ್ಲ. ನಾವು ಬರೀ ಪೂಜೆ ಮಾಡಿ ಅಷ್ಟಕ್ಕೆ ಮುಗಿಸ್ಕೊಂಡ್ವಿ. ಸೊ ಹಾಗಾಗಿ ಇವತ್ತು ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅದೇ ಅಜ್ಜಿ ನೋಡ್ಕೊಂಡು ಬರೋಕ್ಕೆ ಅಂತ. ಮಧ್ಯಾಹ್ನದಿಂದ ಏನು ತಿಂದಿಲ್ಲ. ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ತರಕಾರಿನೂ ಇಲ್ಲ, ಏನೂ ಇಲ್ಲ. ಈಗ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಬರೀ ಅನ್ನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಇವತ್ತು ಚಿತ್ರಾನ್ನ ಇವಳು ಸಿಹಿತಾ ಚಿತ್ರಾನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಹೆಲ್ಪ್ ಮಾಡ್ತಾಳೆ ನನಗೆ. ಹೆಲ್ಪ್ ಮಾಡಲ್ಲ, ಇವಳೇ ಮಾಡ್ತಾಳೆ. ನಾನು ಇವಳಿಗೆ ಹೆಲ್ಪ್ ಮಾಡ್ತೀನಿ. ಚಿತ್ರಾನ್ನ ಮಾಡ್ತೀವಿ ಇವತ್ತು ನಾನು ಸಿಹಿತಾ ಇಬ್ರು ಸೇರಿ. ಹೇಗ್ ಮಾಡ್ತೀವಿ, ಎಲ್ಲರೂ ಮಾಡೋ ತರಾನೇ ಮಾಡ್ತೀವಿ. ಬೇರೆ ಸ್ಪೆಷಲ್ ಆಗಿ ಏನು ಮಾಡ್ತಾ ಇಲ್ಲ ಅಂತ. ಗೈಸ್, ನಾನೀಗ ಎರಡು ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಕಲ್ಲು ಜಜ್ಜದಲ್ಲ, ಅದ ಕಟ್ ಮಾಡ್ಬೇಕು. ಚಾಕು ಬರುತ್ತಾ? ಚಾಕು ತಗೊಂಡು ಥರ ನೀಟಾಗಿ ಸೀತೆ ಬೂಡ್ಸಿ ಅನ್ನಕ್ಕೆ ಮಡಿಗೆ ನೀಟಾಗಿ ಕೊನೆಯನ್ನ ನೀಟಾಗಿ ಕಟ್ ಮಾಡಿ ಹೀಗೆ ಹಾಕಬೇಕು ಬೆಳ್ಳುಳ್ಳಿನ. ನಾವು ಈ ಚಿತ್ರಾನ್ನಕ್ಕೆ ಈರುಳ್ಳಿನ ಯೂಸ್ ಮಾಡ್ತಿಲ್ಲ. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಕಾದ್ಮೇಲೆ ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಇದು ಮಾಡ್ತೀವಿ ಅಷ್ಟೇ. ನಿಮಗೆ ನಾವು ಒಗ್ಗರಣೆ ಮಾಡ್ಬೇಕಾದ್ರೆ ಸಿಗ್ತೀವಿ. ಗೈಸ್ ನೋಡಿ, ಇಲ್ಲಿ ಅಕ್ಕಿ ಹಾಕಿದೀವಿ. ಒಂದು ಲೋಟ. ಎರಡು ಲೋಟ ತೋರಿಸಿ. ಇದೇ ಲೋಟ. ಇದರಲ್ಲಿ ಅಕ್ಕಿ ಹಾಕಿದ್ದೀನಿ. ಅಂದ್ರೆ ನಾನು ಅನ್ನನ ಬಸ್ಕೊತೀನಿ. ಬಸ್ಕೊಂಡ್ರೆ ಹುಡಿಯಾಗಿ ಆಗತ್ತೆ ಅಂತ ಅನ್ನ ಬಸ್ತು ಒಂದ್ ತಟ್ಟೆಗೆ ಹಾರಾಕ್ಬಿಟ್ಟು, ನಮ್ಮ ಹಳ್ಳಿ ಕಡೆ ಚಿತ್ರಾನ್ನ ಮಾಡ್ತಾರೆ ಗೊತ್ತಾ, ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಆ ರೀತಿ ಚಿತ್ರಾನ್ನ ಮಾಡ್ತಾ ಇದೀವಿ ನಾವು ಇವತ್ತು. ಇವಳೆ ಮಾಡ್ತಿದ್ದಾಳೆ ಗೈಸ್. ಇವಳೆ ಮಾಡ್ತಿರೋದು, ನಾನಲ್ಲ ಇವಳೆ. ಇಲ್ಲಿ ಸಿಹಿತಾನೇ ಮಾಡ್ತಿದ್ದಾಳೆ. ನೋಡಿ ಗೈಸ್, ಅರಿಶಿನದ ಪುಡಿ, ಹಾಗೆ 2 ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿನೂ ಕರಿಬೇವು ಗೊತ್ತಿಲ್ಲ, ಉದ್ದಿನಬೇಳೆ, ಸಾಸಿವೆ, ಬೆಳ್ಳುಳ್ಳಿ. ಇನ್ನೇನು ಬೇಕು ಅದನ್ನು ರುಚಿಸ್ಕೊಂಡು ಹಿಂಗೆ ಮಾಡ್ತೀವಿ. ರುಚಿಗೆ ತಕ್ಕಷ್ಟು ಅರ್ಧ ಈರುಳ್ಳಿ, ಸಣ್ಣದಾಗಿ ಮುದ್ದಾಗಿ ಕತ್ತರಿಸ್ಕೊಂಡು. ಓಕೆ, ಬಾಯ್ ಬಾಯ್. ಈಗ ನೋಡಿ, ಈಗ ಕಡಲೆಬೇಳೆ, ಸಾಸಿವೆ ಹಾಕೋಣ. ಕರ್ಬೇವಿನ ಸೊಪ್ಪು ಸಿಗ್ಲಿಲ್ಲ, ಅದಕ್ಕೆ ಇದು ಎತ್ಕೊಂಡ್ಬಂದೆ. ಕೊತ್ತಂಬರಿ ಸೊಪ್ಪ ಮೇಲ್ಗಡೆ ಉದುರ್ಸಕ್ಕೆ. ಕಾದೋಯ್ತು. ಅದು ಹಾಕು. ಬೆಳ್ಳುಳ್ಳಿ ಹಾಕ್ಬೇಕು. ಈರುಳ್ಳಿಗೆ ಈಗ ಹಾಕ್ಬಾರ್ದು, ಬೆಳ್ಳುಳ್ಳಿ ಬೇಯಬೇಕು. ಮಾಡಿ ಬರಲ್ಲ ಗೈಸ್, ಸುಮ್ಮನೆ ಏನೇನು ಮಾಡುತ್ತೆ. ಅನ್ನ ಹಾಕೊಂಡಿಲ್ಲ, ಅದನ್ನೇ ಮಾಡ್ಕೊಂಡಾಗ ಹಿಂಗೆ ಮಾಡೋದು. ಈಗ ಬೇಗ ಸುಮ್ಮನೆ ಬೇಗ ಅಷ್ಟೇ ನೋಡಿ. ಹಾಕು ಬೆಳ್ಳುಳ್ಳಿ. ಈಗ ಈರುಳ್ಳಿ ಫ್ರೈ ಮಾಡ್ತಾವಳೆ ನೋಡಿ, ಫ್ರೈ ಮಾಡ್ತಾವಳೆ. ಫ್ರೈ ಮಾಡು, ಜೋರಾಗಿ ಕೊಡ್ಕೊ. ಈರುಳ್ಳಿ ಬೇಯಬೇಡ. ಇಷ್ಟೇ ಈರುಳ್ಳಿ ಕಟ್ ಮಾಡೋದಲ್ಲ, ಅರ್ಧ ನನಗೆ ಅರ್ಧ
ಹೊರಗಡೆ ಕ್ಲಾಸ್ ಫಿಲಮ್ ಬರ್ತಿದೆ, ಅದು ಚೆನ್ನಾಗಿದೆ, ಅದನ್ನ ನೋಡ್ತಾ ಕೂತೀನಿ. ನೀವು ನೋಡಿ. ಅದಕ್ಕೆ ನಿಂಬೆ ಸೀದೋಯ್ತು. ಕಡಲೆಬೇಳೆ ಎಷ್ಟು ಅರ್ಗಣ ಮುಂದ. ಸಾಕು ಸಾಕು ಬಿಡು, ಅರಿಶಿನ ಪುಡಿ ಹಾಕು, ಉಪ್ಪು ಉಪ್ಪು ಹಾಕು, ಅದಕ್ಕೆ ಒಂಚೂರು ಹಾಕು ಸಾಕು ಒಗ್ಗರಣೆಗೆ. ಅರಿಶಿನ ಪುಡಿ ಹಾಕು. ನಾನು ಅನ್ನಕ್ಕೆ ನಿಂಬೆ ಹಣ್ಣು ಕಲಿಸ್ತಾ ಇದ್ದೀನಿ, ಯಾಕಂದ್ರೆ ಅದು ಹುಳಿ ಹುಳಿ ಆಗ್ಬಿಡತ್ತೆ, ಚೆನ್ನಾಗಿರಲ್ಲ. ಇದಾಗಿರೋ ಚಿತ್ರಾನ್ನ ಮಾಡೋಳಿ ಗೈಸ್. ನೀವೇ ತಾನೇ ಜೋರೂರಿ ಕೊಟ್ಟಿದ್ದು. ನೀವು ಬೇಗ ಬೇಯಬೇಕು ಅಂತ ನೀವೇ ಸಿಹಿ ಪುಡಿ ಮಾಡಿಸಿರೋದು, ನಾನಲ್ಲ. ನಾನೇ ಅಂತ ಸಿಹಿ ಪುಡಿ ಮಾಡಿಸಿರೋದು. ಇದು ಗಣಪದಲ್ಲದ ಬಟ್ ನಾನು ಮಾಡೋಳೆ. ಹಾಕು ಇದಕ್ಕೆ ಅರಿಶಿನ ಪುಡಿ ಹಾಕಿದ್ಯಾ ಅದಕ್ಕೆ? ಕಲರ್ ಕಲರ್ ಬಂದಿರೋದು ಗೊತ್ತಾಯ್ತಲ್ವ? ಹಾಕು. ಅಯ್ಯೋ ಸಾಸಿವೆ ಮುರ್ಗಡೆ ಹಾಕೋಳೆ. ಬಿಡಿ ಬಿಡಿ, ನೀವೇ ಸುಮಿಸ್ಕೊಂಡಿಲ್ಲ. ಕಲ್ಸು ಅಷ್ಟೇ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ. ಒಗ್ಗರಣೆ ಸ್ವಲ್ಪ ಮೆತ್ತಾಗುತ್ತೆ. ಅದು ಲಾಸ್ಟಲ್ಲಿ ಈಗಲೇ ಅಲ್ಲ, ಈಗಲೇ ಅಲ್ಲ. ಆಯ್ತಲ್ಲ, ಇನ್ನೇನು ಅಷ್ಟೇ. ಇನ್ನೂ ಅನ್ನನೇ ಇನ್ನೂ ಮಿಕ್ಸ್ ಆಗಿಲ್ಲ ಅದಕ್ಕೆ. ನೋಡಿ ಹಾಕಿದ್ದೆ ಒಂದ್ ಸ್ವಲ್ಪ ಉಪ್ಪು. ನಾನೇನ್ ಬರೀ ಸ್ಪೆಷಲ್ ಆಗಿ ಹಾಕಿದ್ನ 2 ಸ್ಪೂನ್ ಉಪ್ಪು ಹಾಕಿ. ಪಾಟಿ ಉಪ್ಪಂತೆ. ಈಗ ತಿನ್ನೋಡು. ಇದೊಂಚೂರು ನೆಂಚ್ಕೊಳಕ್ಕೆ. ಈಗ ತಿನ್ನು. ನನ್ಗೊಬ್ಳಿಗೆ ನಿಮ್ಗೆ ಸಾಕು, ನೀನು ಒಬ್ಳಿಗೆ ಸಾಕು. ಸೀದೈತೆ ಅದು. ಸೀದೋದ್ರೆ ತಿನ್ನಕ್ಕಾಗಲ್ಲ. ಇಷ್ಟ ಅಗಲ ಆಗ್ಬೇಕು ಅದು. ಇದ್ರೆ ಇಷ್ಟ. ಚಿತ್ರಾನ್ನ ಹೆಂಗಾಗಿದೆ ಅಂತ ಕಡಲೆಬೇಳೆ ಒಂದೇ ಸೀದೋಗಿರುತ್ತೆ, ಇನ್ನೇನು ಸೀದೋಗಿಲ್ಲ. ತೋರಿಸ್ತೀನಿ ಬನ್ನಿ ಚಿತ್ರಾನ್ನ ಹೇಗಾಗಿದೆ ಅಂತ. ನೋಡಿ ಚಿತ್ರಾನ್ನ ಏನಾಗಿಲ್ಲ, ಕಡಲೆಬೇಳೆ ಒಂದು ಮಾತ್ರ ಸೀದೋಗಿದೆ ಗೈಸ್ ಅಷ್ಟೇ. ಆದರೆ ಅಡುಗೆ ಮನೆ ಕತೆ ನೋಡಿ ಗೈಸ್, ಎಲ್ಲನೂ ಹೆಂಗೆ ಗಲೀಜು ಮಾಡಾಕ್ಬಿಟ್ಟವಳೆ. ಈಗ ನಮ್ಮ ಮಮ್ಮಿ ಆಸ್ಪತ್ರೆಯಿಂದ ಬರಗಂಟ ಇದನ್ನೆಲ್ಲನೂ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಸರಿಯಾಗಿ ಉಗಿಯುತ್ತೆ ಅಷ್ಟೇ. ಕ್ಲೀನಿಂಗ್ ಮುಗೀತು ಗೈಸ್. ನೋಡಿ ಎಲ್ಲ ಕ್ಲೀನಿಂಗ್ ಮುಗೀತು. ಪಾತ್ರೆ ಒಂದು ಐತೆ, ಬಾಂಡೆ ಒಗ್ಗರಣೆ ಮಾಡಿದ್ದೊಂದು ಬಾಂಡೆ ಐತೆ, ಅದನ್ನು ಕ್ಲೀನ್ ಮಾಡಿಬಿಡ್ತೆ, ಅದನ್ನು ಆಮೇಲಿಂದ ತೊಳಿತೀನಿ. ಇವಾಗ ಚಿತ್ರಾನ್ನ ಹಾಕೊಂಡೋಗಿ ಇಬ್ರು ಕೂತ್ಕೊಂಡು ತಿಂತೀನಿ. ಚಿತ್ರಾನ್ನ ಹಾಕೊಂಡೆ. ಈಗ ಹೋಗೋಣ ಬನ್ನಿ ಅಡುಗೆ ಮನೆಯಿಂದ ಹಾಲ್ಗೆ ಹೋಗೋಣ. ಹಾಲ್ಗೆ ಬಂದ್ವಿ. ಈಗ ಇಲ್ಲಿ ಕೂತ್ಕೊಂಡು ಚಿತ್ರಾನ್ನ ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ಅನ್ನ ಕದ್ಬೇಕು ತಿಂತಿರೋದು ಆ ಟೈಮ್. ನೋಡಿ ಚಿತ್ರಾನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಹೋದಾಗ ಈ ತರ ಏನಾದ್ರೂ ಈ ಕಿತಾಪತಿ ಮಾಡಿದಾಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಈ ವ್ಲಾಗ್ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ, ನಮ್ಮ ಅಮ್ಮ ಮಗಳು ಜುಗಲ್ ಬಂದು ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಬೇರೆಯವ್ರಿಗೆ. ಹಾಗೆ ನಮ್ಮ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರು ದಯವಿಟ್ಟು ನಮ್ಮ ಮಹೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. See you soon. Bye.